ಸಿಎಂ ಡಿ ಕೆ ಶಿವಕುಮಾರ್ ಯಾವುದಾದ್ರೂ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಅದನ್ನ ರೀಚ್ ಆಗೋಕೆ ಎಂತ ಫೈಟ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ನಿನ್ನೆಯಷ್ಟೇ ಅಧಿವೇಶನದಲ್ಲಿ ನಾನು ಯಾರನ್ನು ಕೂಡ ಟಾರ್ಗೆಟ್ ಮಾಡಲ್ಲ, ನನ್ನನ್ನು ಯಾರು ಟಾರ್ಗೆಟ್ ಮಾಡಬೇಡಿ ಅಂತ ಹೇಳಿರುವಂತ ಸಿಎಂ ಈಗ ಹೊಸ ಟಾರ್ಗೆಟ್ ಫಿಕ್ಸ್ ಮಾಡಿದ್ರ. ಯಾವ ಟಾರ್ಗೆಟು, ಯಾರ ಟಾರ್ಗೆಟು, ಯಾವುದಿದು ಹೊಸ ಟಾರ್ಗೆಟ್ ಫೈಟ್? ನೋಡೋಣ ಇವತ್ತಿನ ಒಳನೋಟದಲ್ಲಿ. ಇಲ್ಲಿವರೆಗೂ ಸಂಪುಟ ವಿಸ್ತರಣೆ ಅಂತ 2 ತಿಂಗಳು ಹೊಂಟೋಯ್ತು. ಈಗ ಅಧಿವೇಶನ ಗಲಾಟೆ ಗದ್ದಲ ಅಂತ ಮತ್ತೆ 15 ದಿನ ಹೊಂಟೋಗುತ್ತೆ. ಅದಾದ್ಮೇಲೆ ಈಗ ಫಿಕ್ಸ್ ಮಾಡೇ ಬಿಟ್ರಲ್ಲ ಹೊಸ ಟಾರ್ಗೆಟು. ಇನ್ನು ಕತೆ ಮುಗೀತು. ಈ ಟಾರ್ಗೆಟ್ ಫಿಕ್ಸ್ ಆಗಿದೆ ಅಂದ್ರೆ ಅಲ್ಲಿಗೆ 2 ತಿಂಗಳು ಡಮಾರಾದಂಗೆ ಕತೆ. ಇನ್ನಿವ್ರು ಆಡಳಿತ ಮಾಡೋದು ಯಾವಾಗ, ಜನರು ಕೆಲಸ ಆಗೋದು ಯಾವಾಗ? ಹಿಂಗೆ ಆದ್ರೆ ಸಿಎಂ ಫುಟ್ಬಾಲು ಚೆಸ್ ಆಡೋದಲ್ಲ, ಕಡೆಗೆ ಕಬಡ್ಡಿ ಆಡಿದ್ರು ಏನೂ ಮಾಡೋಕ್ಕಾಗಲ್ಲ ಅಂತ ಮುನ್ನೆಚ್ಚರಿಕೆ ಕೊಡೋ ರೀತಿ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಇವತ್ತು ನಮ್ ಗೋವಿಂದಣ್ಣ ಹೇಳಿದ್ರಲ್ಲಿ ಜಾಸ್ತಿ ಡೌಟ್ ಏನಿರಲಿಲ್ಲ. ಆದ್ರೆ ಈಗ ಅದ್ಯಾವುದೋ ಹೊಸ ಟಾರ್ಗೆಟ್ ಫಿಕ್ಸ್ ಆಗಿದೆ ಅಂದ್ರಲ್ಲ, ಅದೇನಂತ ಅರ್ಥ ಆಗ್ಲಿಲ್ಲ. ಅದ್ರಲ್ಲೂ 2 ತಿಂಗಳು ಟೈಮನ್ನ ಒಂದೇ ಏಟಿಗೆ ನುಂಗೋ ಟಾರ್ಗೆಟ್ ಅದ್ಯಾವುದಪ್ಪ ಅಂತ ಕುತೂಹಲದಿಂದ ಕೇಳೇಬಿಟ್ಟೆ. ಅರೆ ಗೋವಿಂದಣ್ಣ, ನೀವ್ ಎಲ್ಲ ಹೇಳ್ಬಿಟ್ಟು ಅದ್ಯಾವುದೋ ಟಾರ್ಗೆಟ್ ಅಂದ್ರಲ್ಲ, ಅದ್ರ ಬಗ್ಗೆ ಮಾತ್ರ ಸರಿಯಾಗಿ ಹೇಳಲೇ ಇಲ್ವಲ್ಲ. ಯಾವ ಟಾರ್ಗೆಟು, ಯಾರು ಕೊಟ್ಟಿರೋ ಟಾರ್ಗೆಟು, ಯಾರಿಗೆ ಕೊಟ್ಟಿರೋ ಟಾರ್ಗೆಟು ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಬೈ ಎಲೆಕ್ಷನ್ ಟಾರ್ಗೆಟ್ ಕತೆ. ವಿಷಯ ಏನಪ್ಪಾ ಅಂದ್ರೆ, ವಿಧಾನಸೌಧದ 3ನೇ ಮಹಡಿಯ 323A ಮೂಲಗಳ ಕಿವಿಗೆ ಸಿಎಂ ಡಿ ಕೆ ಶಿವಕುಮಾರ್ ತಮ್ಮ ಸಚಿವ ಸಂಪುಟದ ಸದಸ್ಯರಿಗೆ ಹೊಸ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಹಿರಿಯೂರಿಗೆ ಹೊರಡಬೇಕು ಅಂತ. ಅಧಿವೇಶನ ಮುಗಿತಾ ಇದ್ದ ಹಾಗೆ ಸಚಿವರುಗಳು ತಮ್ಮ ಇಲಾಖೆಯ ಸಭೆ ಪರಿಶೀಲನೆ ನೆಪದಲ್ಲಿ ಚಿತ್ರದುರ್ಗ ಟೂರ್ ಹಾಕೊಬೇಕಂತೆ. ಇಲ್ಲಿಂದ ಹೊರಟವರು ನೇರವಾಗಿ ಹಿರಿಯೂರಿಗೆ ಹೋಗಿ ಎಲೆಕ್ಷನ್ಗೆ ಬೇಕಾದ ಪ್ರಿಪರೇಷನ್ ಮಾಡಬೇಕು ಅಂತ ಸ್ವತಃ ಸಿಎಂ ಡೈರೆಕ್ಷನ್ ಕೊಟ್ಟಿದ್ದಾರಂತೆ. ಇತ್ತ ಕ್ಯಾಬಿನೆಟ್ನ ಖಚಿತ ಮೂಲಗಳು ಹೇಳ್ತಿರೋದೇನಪ್ಪಾ ಅಂದ್ರೆ, ಸಿಎಂ ಹಿಂಗ್ ಹೇಳಿದ್ದೆ ತಡ, ಪೌರಾಡಳಿತ ಸಚಿವ ಎಚ್ ಸಿ ಬಾಲಕೃಷ್ಣ ಅವರು ಮುಂದಿನ ವಾರವೇ ಚಿತ್ರದುರ್ಗ ಟೂರ್ ಪ್ಲಾನ್ ಹಾಕೊಂಡಿದ್ದಾರೆ. ಅವ್ರ ಬೆನ್ನಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ನೇರ ಹಿರಿಯೂರ್ಗೆ ಹೊರಟಿದ್ದಾರೆ. ಅವ್ರ ಹಿಂದೆಯೇ ರಾಮಲಿಂಗಾರೆಡ್ಡಿ ಅವರು ಕೂಡ ಚಿತ್ರದುರ್ಗ ಚಲೋ ಅನ್ನೋಕೆ ರೆಡಿ ಆಗಿದ್ದಾರೆ. ಆದ್ರೆ ಇದರ ಮಧ್ಯೆ ಇಬ್ಬರು ಸಚಿವರು ಹಾಗೂ ಒಬ್ಬರು ಮಾಜಿ ಸಂಸದರು ಹಿರಿಯೂರಿನ ಚುನಾವಣೆಯ ಉಸ್ತುವಾರಿ ಹೊರಲು ಸಜ್ಜಾಗಿ ನಿಂತಿದ್ದಾರೆ. ಇದರ ಮಧ್ಯೆ ಇಬ್ಬರು ಸಚಿವರು ಹಿರಿಯೂರು ಚುನಾವಣೆಯ ಉಸ್ತುವಾರಿ ಹೊರೋಕೆ ರೆಡಿಯಾಗಿ ನಿಂತಿದ್ದಾರಂತೆ. ಅದ್ಯಾರು ಅಂದ್ರೆ, ಒಬ್ರು ಸತೀಶ್ ಜಾರಕಿಹೊಳಿ, ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ಹಿರಿಯೂರು ಉಪಚುನಾವಣೆಯ ಉಸ್ತುವಾರಿಯನ್ನೇ ಕೊಡಿ, ಗೆಲ್ಲಿಸ್ಕೊಂಡು ಬರ್ತೇನೆ ಅನ್ನೋ ಪ್ರಪೋಸಲ್ ಮುಂದಿಟ್ಟಿದ್ದಾರೆ ಅನ್ನೋದು ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಖಚಿತ ಮಾಹಿತಿ. ಇನ್ನು ಅದೇ ಜಿಲ್ಲೆಯವರಾದ ಟಿ ರಘುಮೂರ್ತಿಯವರು ಸ್ವಾಭಾವಿಕವಾಗಿ ಚುನಾವಣೆಯ ಜವಾಬ್ದಾರಿ ಹೊರೋಕೆ ರೆಡಿಯಾಗಿ ನಿಂತಿದ್ದಾರೆ. ಆದರೆ ಇವರಿಬ್ಬರ ಮಧ್ಯೆ ಸಂಸದ ಡಿ ಕೆ ಸುರೇಶ್ ಹೆಸರು ಎಂಟ್ರಿ ಆಗಿದೆ ಅನ್ನೋ ಮಾಹಿತಿಯನ್ನ ಸದಾಶಿವನಗರದ ಸಿಎಂ ಮನೆ ಎದುರಿಗೆ ಇರೋ ಮಾಜಿ ಸಂಸದರ ಮನೆಯ ಮೂಲಗಳು ಖಚಿತಪಡಿಸಿದೆ. ಕೆಎಂಎಫ್ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿರುವ ಡಿ ಕೆ ಸುರೇಶ್ ಅವರು ಅದನ್ನ ಅಲಂಕರಿಸುವ ಮುನ್ನ ತಮ್ಮನ್ನ ತಾವು ಪ್ರೂವ್ ಮಾಡಿ ತೋರಿಸೋಕೆ ಇದೊಂದು ಅವಕಾಶ ಅನ್ನೋದು ಒಳ್ಳೆ ಲೆಕ್ಕಾಚಾರವಾದ್ರೆ, ಡಿ ಕೆ ಶಿವಕುಮಾರ್ ಸಿಎಂ ಆದ ನಂತರ ಎದುರಿಸುತ್ತಿರೋ ಮೊದಲ ಚುನಾವಣಾ ಸವಾಲನ್ನ ಗೆದ್ದು ಅಣ್ಣನ್ಗೆ ಗಿಫ್ಟ್ ಕೊಡೋ ಲೆಕ್ಕಾಚಾರವು ಡಿ ಕೆ ಸುರೇಶ್ ಉಸ್ತುವಾರಿ ಬೇಡಿಕೆಯ ಹಿನ್ನೆಲೆಯಲ್ಲಿದೆ ಅಂತ ಅದೇ ಸದಾಶಿವನಗರದ ಸಿಎಂ ಮನೆ ಎದುರಿಗಿರೋ ಮಾಜಿ ಸಂಸದರ ಮನೆಯ ಮೂಲಗಳ ಇನ್ಫಾರ್ಮೇಶನ್. ಕಾರಣಗಳು ಇದಷ್ಟೇ ಅಲ್ಲ, ರಾಜಕಾರಣದಲ್ಲಿ ಒಳ ಹೊಡೆತಗಳ ಪಟ್ಟು ಅರಿತಿರುವುದು ಸಹ ಡಿ ಕೆ ಸುರೇಶ್ ಅವರೇ.
ಸ್ವತಃ ಉಸ್ತುವಾರಿ ಕೇಳೋಕೆ ಮತ್ತೊಂದು ಕಾರಣ ಅನ್ನೋ ಟಾಕು ವಿಧಾನಸೌಧದ ಕಾರಿಡಾರ್ ಅಲ್ಲಿ ಜೋರಾಗಿ ಕೇಳಿಬರ್ತಿದೆ. ಇಷ್ಟೆಲ್ಲದರ ಮಧ್ಯೆ ಇರೋ 33 ಸಚಿವರಿಗೆ ಪಂಚಾಯತಿ ಲೆಕ್ಕದಲ್ಲಿ, ಹೋಬಳಿ ಲೆಕ್ಕದಲ್ಲಿ ಜವಾಬ್ದಾರಿ ಕೊಟ್ಟು ಕಳಿಸೋಕೆ ಇತ್ತ ಸಿಎಂ ರೆಡಿ ಆಗಿದ್ದಾರಂತೆ. ಅಲ್ಲಿಗೆ ಅಧಿವೇಶನ ಮುಗಿದು ಎಲೆಕ್ಷನ್ ಅನೌನ್ಸ್ ಆಗ್ತಿದ್ದ ಹಾಗೆ ಇಡೀ ಕ್ಯಾಬಿನೆಟ್ ಹಿರಿಯೂರಿಗೆ ಹೋಗಿ ಕೂರೋದು ಗ್ಯಾರಂಟಿ ಅನ್ನೋದು ವಿಧಾನಸೌಧದ 3ನೇ ಮಹಡಿಯ ಮೂಲಗಳು ಗಟ್ಟಿಯಾಗೇ ಹೇಳ್ತಾ ಇದ್ದಿದ್ದು ಸಹ ಗೋವಿಂದಣ್ಣನ್ ಕಣ್ಣಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.